ಶಾಂತಿ ಶೆಟ್ಟಿ ಮೇಡಮ್, ನೀವು ನಾನು ಹೇಳುದು ದಿನೇ ದಿನ ರಾಜ್ಯದಲ್ಲಿ ಒಂದ್ ಸೆಕೆಂಡ್ ಮುಗಿಸ್ತೇನೆ. ದಿನೇ ದಿನ ರಾಜ್ಯದಲ್ಲಿ ಗೂಂಡಾ ಸಂಸ್ಕೃತಿ ಜಾಸ್ತಿ ಆಗ್ತಿದೆಯಾ ಇಲ್ವಾ? ದಿನೇ ದಿನ ಇದನ್ನ ನೋಡುವ ವೀಕ್ಷಕರು ಒಪ್ಕೋತಾರೆ ಅಂತ ಅನ್ಕೋತೀನಿ. ದಿನ ಆದ್ರೆ ನಾಳೆ ಏನೋ ಅಂತ ಭಯದ ವಾತಾವರಣದಲ್ಲಿ ಇದ್ದೀವಿ. ಸರ್ಕಾರಿ ನೌಕರರು ಕೆಲಸ ಮಾಡಕ್ಕೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇವರು ನೋಡಿ FIR ಆಗಿದ್ರು ಕೂಡ ಇನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ಏನ್ ನೋಡಿ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ, ಗೃಹ ಇಲಾಖೆ ಇದೆಯಲ್ಲ ಗೊತ್ತಿಲ್ಲ. ಬಾಂಬೆ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಮೈಸೂರಲ್ಲಿ 38 ಕೋಟಿದ್ದು ಡ್ರಗ್ಸ್ ಹಿಡಿತಾರೆ. ಇಲ್ಲೇ ಪೊಲೀಸರಿಗೆ ಯಾಕೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ? ಕರ್ನಾಟಕ ಪೊಲೀಸರಿಗೆ ಅವ್ರದೇ ಆದ ಒಂದು ಹೆಸರಿತ್ತು, ಅದನ್ನ ಯಾಕೆ ನಿಷ್ಕ್ರಿಯ ಮಾಡ್ತಾ ಇದ್ರೆ ಅವ್ರನ್ನ? ಎಲ್ಲಾದ್ರೂ ನೀವು ನೋಡಿ, ಯಾವ್ದಾದ್ರು ಒಂದು ಕ್ರಮ ಆಗ್ತಾ ಇದೆಯಾ? ನೀವು ಇಷ್ಟು ಎಲ್ಲಿ, ನಾನು ಹೇಳುದಿಷ್ಟೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಮಿತಾ, ಮಹಿಳಾ ಆಯೋಗದ ಅಧ್ಯಕ್ಷ ಧರ್ಮಸ್ಥಳಕ್ಕೆ ಹೋಗಕ್ಕೆ ಅವ್ರಿಗೆ ಸಮಯ ಇರುತ್ತೆ, ಶಿಡ್ಲಘಟ್ಟಕ್ಕೆ ಅವ್ರು ಭೇಟಿ ಕೊಟ್ರ? ಇಲ್ಲಿ ಇಷ್ಟು ಕೆಟ್ಟದಾಗಿ, ಇಷ್ಟು ಕೇವಲವಾಗಿ, ಇಷ್ಟು ತುಚ್ಛ ರೀತಿಯಾಗಿ ಒಂದು ಮಹಿಳೆಗೆ ಇಷ್ಟು ಮಾತಾಡುವಾಗ ಅಶ್ಲೀಲವಾಗಿ ಮಾತಾಡ್ತಿದ್ದಾರೆ. ಏನಾದ್ರೂ ಅವ್ರು ಬಹುದ್ರ ಅಲ್ಲಿಗೆ ಲೆಟರ್ ಬರೆದ್ರೆ ಆಗುತ್ತಾ? ಮಹಿಳಾ ಆಯೋಗ ಏನಕ್ಕಿದೆ? ನಾನು ಹೇಳ್ತಾ ಇರೋದು ಇಷ್ಟೇ, ಮಹಿಳಾ ಆಯೋಗದ ಕೆಲಸ ಏನು? ಇಷ್ಟು ಕೆಟ್ಟದಾಗಿ, ಇದಕ್ಕಿಂತ ಅಶ್ಲೀಲವಾಗಿ ಯಾರಿಗಾದ್ರು ಹೆಣ್ಮಕ್ಳಿಗೆ ಮಾತಾಡಕ್ ಸಾಧ್ಯ ಇದೆಯಾ? ಇದನ್ನೆಲ್ಲ ಮಾನಿಟರ್ ಮಾಡಬೇಕಾಗಿರೋ CS ಕೂಡ ಶಾಲಿನಿ ರಜನೀಶ್ ಮೇಡಮ್ ಅವರು ಕೂಡ ಮಹಿಳೆಯೇ.